ಜೊತೆಗೆ ದರ್ಶನ್ ಅವ್ರ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ಒಂದು ಶೆಡ್ಯೂಲ್ ಮೈಸೂರಲ್ಲಿ ಶೂಟ್ ಮಾಡಿದ್ರಿ. ಸೊ ದರ್ಶನ್ ಸರ್ ಸಿಕ್ಕಿದ್ರ, ಅವತ್ತು ಮೀಟ್ ಮಾಡಿದ್ರ, ಏನು ಹೇಳಿದರು ನಿಮ್ಮ ಜೊತೆಗೆ? ಅಂದರೆ ಸರ್ ನೋಡಿ, ಅವ್ರದ್ದು ಸಾಕಷ್ಟು ನ್ಯೂಸ್ನಲ್ಲಿದ್ದರು ಒಂದು ಸ್ವಲ್ಪ ದಿನದಿಂದ. ಬಟ್ ಯಾರನ್ನೂ ಅವರು ಹತ್ತಿರಕ್ಕೆ ಬಿಟ್ಕೊತಾ ಇಲ್ಲ. ಅಂದರೆ ಅವರು ಹಿ ಹಸ್ ಪುಟ್ ದಟ್ ಬೌಂಡ್ರಿ. ತುಂಬ ಜೆಲ್ ಆಗ್ತಾ ಇಲ್ಲ ಯಾರ ಜೊತೆನೂ. ಅವರಾಯಿತು, ಅವ್ರ ಫ್ಯಾಮ್ಲಿ ಆಯಿತು, ಅವ್ರ ಕೆಲಸ ಆಯಿತು, ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಶಾರ್ಟ್ನಲ್ಲಿ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನೀವು ಆ ಕಡೆಯಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ, ಇದು ಆ್ಯಕ್ಚುಲಿ ಚೆನ್ನಾಗಿ. ಸೊ ಈ ಪಾಯಿಂಟ್ನಲ್ಲಿ ಮೀಟ್ ಆಗೋದು. ನಾನು ಅಂದರೆ ಅವ್ರದ್ದು ನನ್ನದು ಒಂದು ಸೀನ್ ಇತ್ತು, ನನ್ನನ್ನು ಹೊಡಿತಾರೆ, ಆ ಥರ ಒಂದು ಪಂಚ್ ಮಾಡೋ ಸೀನು, ಈ ಥರ ಮಾಡ್ತೀನಿ, ಈ ಕಡೆಯಿಂದ ಬರ್ತೀನಿ, ಇಷ್ಟೇ ಕಾನ್ವರ್ಸೇಷನ್ ಆಗಿರೋದು. ಪರ್ಸ್ನಲ್ ಲೆವೆಲ್ನಲ್ಲಿ ಯಾವುದೂ ಕಾನ್ವರ್ಸೇಷನ್ ಆಗಿಲ್ಲ ಅವ್ರ ಜೊತೆಯಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇಟ್ ಈಸ್ ವೆರಿ ಪ್ರೊಫೆಷ್ನಲ್. ಆ್ಯಂಡ್ ಅವ್ರ ಕೆಲಸ ಎಷ್ಟಿದೆ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ಎಷ್ಟಿದೆ ನಾವು ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಡೆವಿಲ್ ಶೂಟಿಂಗ್ ಸೆಟ್ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೊತೆಗೆ ಮತ್ತೆ ಮುಂದಿನ ಶೆಡ್ಯೂಲು ಯಾವಾಗಿಂದ ಅಂತ ಏನು ಹೇಳಿದ್ದಾರೆ ಸರ್? ಡೆವಿಲ್ ಬಂದು ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾಯಿದ್ದಾರೆ. ಪ್ರಕಾಶ್ ಸರ್, ಮಿಲನ ಪ್ರಕಾಶ್ ಸರ್ ಡೈರೆಕ್ಷನ್ನು. ಆ್ಯಂಡ್ ಈಸ್ ನೋನ್ ಫಾರ್ ಬೀಯಿಂಗ್ ಪ್ರೊಫೆಷ್ನಲ್. ಪ್ರತಿಯೊಂದು ಶಾರ್ಟ್ ಆಗಲಿ, ಪ್ರತಿಯೊಂದು ಸೀನ್ ಆಗಲಿ, ಹಿ ಈಸ್ ವೆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮೇ ಇರೋದಿಲ್ಲ. ಬಿಕಾಸ್ 8 ತಿಂಗಳು ಗ್ಯಾಪ್ ಆಗಿತ್ತು. ಎಲ್ಲಿಂದ ಬಿಟ್ಟಿದ್ವಿ ಅಲ್ಲಿಂದನೇ ಶುರು ಮಾಡಬೇಕು. ಸೊ ಪ್ರತಿಯೊಂದು ಸೀನ್ ಹೇಳೋವಾಗ್ಲೂ, ಎಕ್ಸ್ಪ್ಲೇನ್ ಮಾಡೋವಾಗ್ಲೂ ಎಲ್ಲ ಆರ್ಟಿಸ್ಟ್ನು ನಿಲ್ಲಿಸ್ಕೊಂಡು ಆ ಸೀನಲ್ಲಿರೋವಂಥ ಆರ್ಟಿಸ್ಟ್ಗಳನ್ನ, ಲಾಸ್ಟ್ ಟೈಮ್ ಇಲ್ಲಿಗೆ ಬಿಟ್ಟಿದ್ವಿ, ಮೂಡ್ ಹೀಗಿತ್ತು, ಅಟ್ಮಾಸ್ಫಿಯರ್ ಹೀಗಿತ್ತು, ಇದರಿಂದ ಹೀಗಾಗಿತ್ತು, ಮುಂದಕ್ಕೆ ಹೀಗಾಗತ್ತೆ, ಸೊ ನಿಮ್ಮ ಒಂದು ಏನಿತ್ತು ಮೂಡು, ಈ ಮೂಡ್ನಲ್ಲಿ ಇದ್ರಿ ನೀವು, ಆ ಮೂಡ್ನ ಕಂಟಿನ್ಯೂ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ಅಷ್ಟು ಪ್ರೊಫೆಷ್ನಲ್ ಲೆವೆಲ್ನಲ್ಲಿ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಸೊ ಅಲ್ಲಿ ಟೈಮೇ ಇರೋದಿಲ್ಲ. ಬೆಳಗ್ಗೆ 7 ಗಂಟೆಗೆ ಹೋದರೆ ನಾವು 8 ಗಂಟೆಗೆಲ್ಲ ರೆಡಿ ಆದರೆ ಫಸ್ಟ್ ಶಾಟ್ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಸೊ ಪ್ರತಿ ಸೀನ್ಗೂ ಬಂದು ಎಕ್ಸ್ಪ್ಲೈನ್ ಮಾಡಿ, ಇಟ್ಸ್ ಗೋಯಿಂಗ್ ವೆರಿ ಗುಡ್. ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.